ಹಾಯ್ ಫ್ರೆಂಡ್ಸ್, ಸೊಸೆ ಸಾವಿತ್ರಿ 5ನೇ ಎಪಿಸೋಡ್ ಕಾದಂಬರಿ ಕತೆಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ನಮ್ಮ ಲೈಫ್ ಸ್ಟೋರಿ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ನೇಹಿತರೆ, ಕತೆ ಶುರು ಮಾಡೋಣ. ಲಕ್ಷ್ಮೀ ನಿವಾಸದ ಅಂಗಳದಲ್ಲಿ ವಿಚಿತ್ರ ಮೌನ ಆವರಿಸಿತ್ತು. ಶಾರದಾಳ ಮಾತು ಕೇಳಿದ ನಂತರ ಯಾರ ಬಾಯಿಂದಲೂ ಒಂದು ಪದವೂ ಹೊರಬರಲಿಲ್ಲ. ಇನ್ನು ಸಾಕು ರಾಮಣ್ಣ, ಸತ್ಯವನ್ನು ಸಾವಿತ್ರಿಗೆ ಹೇಳಲೇಬೇಕು. ಆ ಮಾತು ಸಾವಿತ್ರಿಯ ಕಿವಿಯಲ್ಲಿ ಮತ್ತೆ ಮತ್ತೆ ಪ್ರತಿಧ್ವನಿಸುತ್ತಿತ್ತು. ಮಾವ, ಈ ಶಾರದಾ ಅಮ್ಮ ಯಾರು? ನನ್ನ ಬಗ್ಗೆ ಯಾವ ಸತ್ಯ ಎಂದು ಸಾವಿತ್ರಿ ನಡುಗುವ ಧ್ವನಿಯಲ್ಲಿ ಕೇಳಿದಳು. ರಾಮಣ್ಣ ತಲೆ ತಗ್ಗಿಸಿದರು. ನಾಗಮ್ಮ ಮಾತ್ರ ಕೋಪದಿಂದ ಶಾರದಾಳ ಕಡೆ ನೋಡಿದಳು. ನೀನು ಇಲ್ಲಿ ಬರಬಾರದಿತ್ತು. ಇಷ್ಟು ವರ್ಷಗಳ ನಂತರ ಯಾಕೆ ಬಂದೆ? ಶಾರದಾಳ ಕಣ್ಣಲ್ಲಿ ನೀರು ತುಂಬಿತು. ನಾನು ಬರಲು ಬಯಸಿರಲಿಲ್ಲ ನಾಗಮ್ಮ, ಆದರೆ ಸಮಯ ನಮ್ಮನ್ನು ಇಲ್ಲಿಗೆ ಕರೆತಂದಿದೆ. ಅಷ್ಟರಲ್ಲಿ ರಾಘವ ಕೆಲಸ ಮುಗಿಸಿಕೊಂಡು ಮನೆಗೆ ಬಂದ. ಮನೆಯ ವಾತಾವರಣವನ್ನು ನೋಡಿ ಆಶ್ಚರ್ಯಪಟ್ಟ. ಏನಾಗಿದೆ? ಎಲ್ಲರೂ ಹೀಗೆ ಯಾಕೆ ನಿಂತಿದ್ದೀರಿ? ಯಾರೂ ಉತ್ತರ ಕೊಡಲಿಲ್ಲ. ಶಾರದಾ ರಾಘವನನ್ನು ನೋಡಿ ಮೃದುವಾಗಿ ನಕ್ಕಳು. ಮಗನೇ, ನೀನು ತುಂಬ ಒಳ್ಳೆಯವನು. ನಿನ್ನ ಜೀವನಕ್ಕೆ ಯಾವುದೇ ಕಷ್ಟ ಬರಬಾರದು ಎಂದು ನಾನು ಇಷ್ಟು ವರ್ಷ ಮೌನವಾಗಿದ್ದೆ. ರಾಘವ ಇನ್ನಷ್ಟು ಗೊಂದಲಕ್ಕೊಳಗಾದ. ರಾಮಣ್ಣ ಎಲ್ಲರನ್ನೂ ಮನೆಯ ಹಳೆಯ ಹಾಲ್ಗೆ ಕರೆದುಕೊಂಡು ಹೋದರು. ಗೋಡೆಯ ಮೇಲೆ ಅವರ ತಂದೆ ತಾಯಿಯ ಹಳೆಯ ಫೋಟೋಗಳು ನೇತಾಡುತ್ತಿದ್ದವು. ಒಂದು ಫೋಟೋವನ್ನು ಇಳಿಸಿ ಅದರ ಹಿಂದಿನ ಗೋಡೆಯಲ್ಲಿ ಅಡಗಿಸಿದ್ದ ಸಣ್ಣ ಕಬ್ಬಿಣದ ಲಾಕರ್ ತೆರೆಯಿದರು. ಅದರೊಳಗಿಂದ ಒಂದು ಹಳೆಯ ಕೆಲವು ಬಟ್ಟೆಯಲ್ಲಿ ಸುತ್ತಿದ ಫೈಲ್ ತೆಗೆದರು. ಈ ಫೈಲ್ ತೆರೆದರೆ ನಮ್ಮ ಮನೆಯ 25 ವರ್ಷದ ರಹಸ್ಯ ಹೊರಗೆ ಬರುತ್ತದೆ. ಸಾವಿತ್ರಿಯ ಉಸಿರು ವೇಗವಾಯಿತು. ರಾಮಣ್ಣ ಫೈಲ್ ತೆರೆದರು. ಒಳಗೆ ಕೆಲವು ಫೋಟೋಗಳು, ಆಸ್ಪತ್ರೆಯ ದಾಖಲೆಗಳು ಮತ್ತು ಒಂದು ಪತ್ರ. ಮೊದಲ ಫೋಟೋ ನೋಡಿದ ಕ್ಷಣ ಸಾವಿತ್ರಿ ಬೆಚ್ಚಿಬಿದ್ದಳು. ಆ ಫೋಟೋದಲ್ಲಿ ಯುವ ರಾಮಣ್ಣ, ಯುವ ನಾಗಮ್ಮ ಮತ್ತು ಅವರ ಪಕ್ಕದಲ್ಲಿ ನಿಂತಿದ್ದ ಯುವತಿ ಅದೇ ಶಾರದಾ. ಇದು ಹೌದು ಸಾವಿತ್ರಿ ಎಂದು ರಾಮಣ್ಣ, ಇವಳು ನಮ್ಮ ಕುಟುಂಬದವಳು. ನಾಗಮ್ಮ ಕಣ್ಣೀರು ಒರೆಸಿಕೊಂಡಳು. ಆದರೆ ಈ ಸಂಬಂಧದ ಬಗ್ಗೆ ಊರಿನ ಯಾರಿಗೂ ಗೊತ್ತಿಲ್ಲ. ಶಾರದಾ ನಿಧಾನವಾಗಿ ಮಾತನಾಡಲು ಆರಂಭಿಸಿದಳು. 25 ವರ್ಷಗಳ ಹಿಂದೆ ಈ ಮನೆ ನಗು ಸಂತೋಷದಿಂದ ತುಂಬಿತ್ತು. ಆದರೆ ಒಂದು ದಿನ ನಡೆದ ಘಟನೆ ನಮ್ಮ ಜೀವನವನ್ನೇ ಬದಲಿಸಿತು. ಅವಳು ಮುಂದುವರಿಯಲು ಯತ್ನಿಸುತ್ತಿದ್ದಷ್ಟರಲ್ಲಿ ಹೊರಗಿನಿಂದ ಯಾರೋ ಬಾಗಿಲನ್ನು ಬಲವಾಗಿ ಬಡಿದರು. ಧಡ್ ಧಡ್ ಧಡ್. ಎಲ್ಲರೂ ಬೆಚ್ಚಿಬಿದ್ದರು. ರಾಮಣ್ಣ ಹೊರಗೆ ಹೋಗಿ ಬಾಗಿಲು ತೆರೆದರು. ಹೊರಗೆ ಇಬ್ಬರು ಪೊಲೀಸರು ನಿಂತಿದ್ದರು. ರಾಮಣ್ಣ, ಅವರುನಾ? ಹೌದು. ನಿಮ್ಮ ಮನೆಯ ಬಗ್ಗೆ 25 ವರ್ಷದ ಹಳೆಯ ದೂರಿನ ತನಿಖೆಯನ್ನು ಮತ್ತೆ ಆರಂಭಿಸಲಾಗಿದೆ. ಆ ಮಾತು ಕೇಳಿದ ಕ್ಷಣ ನಾಗಮ್ಮನ ಕೈಯಲ್ಲಿದ್ದ ನೀರಿನ ಗ್ಲಾಸ್ ನೆಲಕ್ಕೆ ಬಿದ್ದು ಒಡೆದು ಹೋಯಿತು. ರಾಘವ ಗಾಬರಿಯಿಂದ ಕೇಳಿದ, ಪೊಲೀಸ್? ನಮ್ಮ ಮನೆ? ಯಾಕೆ? ಇನ್ಸ್ಪೆಕ್ಟರ್ ಗಂಭೀರವಾಗಿ ಉತ್ತರಿಸಿದರು. ಒಬ್ಬ ಹೆಣ್ಣು ಮಗುವಿನ ನಾಪತ್ತೆ ಪ್ರಕರಣ ಮತ್ತೆ ತೆರೆಯಲಾಗಿದೆ. ಸಾವಿತ್ರಿಯ ದೇಹ ನಡುಗಿತು. ಹೆಣ್ಣು ಮಗು? ಶಾರದಾ ಕಣ್ಣೀರು ಹಾಕುತ್ತಾ ಸಾವಿತ್ರಿಯ ಕಡೆ ನೋಡಿದಳು. ಆ ಮಗುವಿನ ಕಥೆಯೇ ಇಂದು ನಿನ್ನ ಬದುಕನ್ನು ಬದಲಾಯಿಸಲಿದೆ. ಸಾವಿತ್ರಿಯ ಹೃದಯ ಬಡಿತ ಹೆಚ್ಚಾಯಿತು. ಆ ನಾಪತ್ತೆಯಾದ ಮಗು ಯಾರು? ಶಾರದಾ ಏನು ಹೇಳಲಿದ್ದಾಳೆ? ಪೊಲೀಸರು ಹುಡುಕುತ್ತಿರುವ ಸತ್ಯಕ್ಕೆ ಸಾವಿತ್ರಿಯ ಸಂಬಂಧವೇನೋ? ಮುಂದುವರಿಯುತ್ತದೆ. ಎಪಿಸೋಡ್ 6ರಲ್ಲಿ 25 ವರ್ಷ ಹಳೆಯ ಪೊಲೀಸ್ ಪ್ರಕರಣ ಸಾವಿತ್ರಿಯ ಜೀವನದೊಂದಿಗೆ ಅದರ ನಂಟೇನು ಅನ್ನೋದನ್ನು ನೋಡೋಣ. ಎಪಿಸೋಡ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.